ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ನೊಂದಿದ್ರು ಮತ್ತೆ ಅದರಿಂದ ಸಾಕಷ್ಟು ಸಾಲವನ್ನು ಸುಮಾರು 2 ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿಕೊಂಡಿದ್ರು. ಅದು ಎದ್ದೇಳು ಮಂಜುನಾಥ ಭಾಗ 2 ಒಂದು ಬಿಡುಗಡೆ ಸಿನಿಮಾ ಬಿಡುಗಡೆಗೋಸ್ಕರ ಅವರು ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋ ಬಗ್ಗೆ ಗೊತ್ತಾಗ್ತಾ ಇದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅವರು ಚೆಕ್ ಬೌನ್ಸ್ ಕೇಸ್ ಆಗಿರಬಹುದು ಮತ್ತೆ ಫೈನಾನ್ಷಿಯಲಿ ಅವರು ಸಾಲಗಾರರು ಹಿಂದೆ ಬಿದ್ದಂತಹ ಸಂದರ್ಭದಲ್ಲಿ ಇದೇ ವರ್ಷದಲ್ಲಿ 2-3 ಕಡೆ ಅವರು ಮನೆಗಳನ್ನ ಬದಲಾಯಿಸಿದ್ರು. ಮತ್ತೆ ಸಾಲಗಾರರು ಮನೆ ಕಡೆ ಬರ್ತಾರೆ ಅಂತೇಳಿ ಈ ಒಂದು ಪಾದನಾಯಕನಹಳ್ಳಿಯ ವ್ಯಾಪ್ತಿಯಲ್ಲಿ ಬರುವಂತ ಈ ಟಾಟಾ ಅಪಾರ್ಟ್ಮೆಂಟ್ ಏನಿದೆ ಈ ಅಪಾರ್ಟ್ಮೆಂಟ್ ನ ಒಳಗಡೆ ಫ್ಲಾಟ್ ಅನ್ನ ಪಡ್ಕೊಂಡಿದ್ರು. ಅದು 2ನೇ ಪತ್ನಿಗೆ ಮಾತ್ರ ಗೊತ್ತಿತ್ತು ಅಂತೇಳಿ ಈಗ ಸದ್ಯದ ಮಟ್ಟಿಗೆ ನೋಡಬಹುದು. ಈಗ ಇನ್ನು ಕೆಲ ಹೊತ್ತಲ್ಲಿ ಈ ಅಪಾರ್ಟ್ಮೆಂಟ್ ನಿಂದ ಒಳಗಡೆ ಅಂದ್ರೆ ಈಗ ಪೊಲೀಸರು ಇದ್ದಾರೆ, ಮಾದನಾಯಕನಹಳ್ಳಿ ಪೊಲೀಸರು. ಆನಂತರ ಅವರು ಈಗ ಮೃತದೇಹವನ್ನ ಇಲ್ಲಿಂದ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಇಲ್ಲಿನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗುವಂಥದ್ದು. ಮತ್ತೆ ಈಗ ಅವರ ಮನೆಯಲ್ಲಿ ಏನಾದರೂ ಡೆತ್ ನೋಟ್ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಹುಡುಕಾಟವನ್ನ ಕೂಡ ನಡೆಸಲಾಗ್ತವಂಥದ್ದು. ಮತ್ತೆ ಮೊಬೈಲ್ ಅಲ್ಲಿ ಅವರು ಮಾಡಿರುವಂತಹ ಕೊನೆ ಮೆಸೇಜ್ ಒಂದು ಕಡೆ ಆದ್ರೆ ಯಾರಿಗಾದ್ರೂ ಈ ಒಂದು ವಿಚಾರವಾಗಿ ಏನಾದರೂ ಮೆಸೇಜ್ ಮಾಡ್ಕೊಂಡಿದ್ರ ಅಂತ. ಯಾಕಂದ್ರೆ ಆ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆ ಆಗಿರುವಂತದ್ದು. ಹೀಗಾಗಿ 4-5 ದಿನಗಳ ಹಿಂದೆಯೇ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನೇಣಿಗೆ ಬಿಗಿದುಕೊಂಡು ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮೊದಲು ಏನಾದರೂ ವಿಷವನ್ನ ತೆಗೆದುಕೊಂಡಿದ್ರ, ವಿಷ ಸೇವನೆ ಏನಾದರೂ ಮಾಡ್ಕೊಂಡಿದ್ರ, ಮತ್ತೆ ಆ ಸಂದರ್ಭದಲ್ಲಿ ಏನಾದರೂ ಇವರು ಕುಡಿತವನ್ನ ಮಾಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬಂದ ಬಳಿಕ ಆ ಬಗ್ಗೆ ಸ್ಪಷ್ಟ ಒಂದು ಮಾಹಿತಿ ಸಿಗಲಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇವರು ಮಾನಸಿಕವಾಗಿ ಕುಗ್ಗಿದ್ದಂಥದ್ದು, ಫೈನಾನ್ಷಿಯಲ್ ವಿಚಾರಗಳ ಜೊತೆಯಲ್ಲಿ ಈ ಒಂದು ಕುಡಿತಕ್ಕೆ ದಾಸರಾಗಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಅವರ ಸ್ನೇಹಿತರು ಹೇಳ್ತಾ ಇರುವಂತದ್ದು. ಜೊತೆಯಲ್ಲಿ ಅವ್ರ ಮನೆಯಲ್ಲಿ ಬಾಟಲ್ಗಳು ಮತ್ತೆ ಮದ್ಯದ ಬಾಟಲ್ಗಳು ಕೂಡ ಇರುವಂತದ್ದು ಅದಕ್ಕೆ ಪೂರಕ ಅಂತ ಹೇಳ್ಬೋದು. ಈಗ ಅವರ ಒಬ್ಬೊಬ್ಬರೇ ಈಗ ಅವರ ಆತ್ಮೀಯರು ಅಂದ್ರೆ ಈ ಸರ್ಕಲ್ ಅಲ್ಲಿ ಯಾರಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿದ್ರು ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಅಷ್ಟೇ ತಬಲಾ ನಾಣಿ ಅವರು ಬಂದಿದ್ರು, ಮತ್ತೆ ಅವರ ಬಗ್ಗೆ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಕೂಡ ನೋಡಬಹುದು. ಅಂದ್ರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ವ್ಯಕ್ತಿತ್ವ ಅವ್ರದ್ದಲ್ಲ ಅಂತೇಳಿ ಅವ್ರು ಹೇಳ್ತಾ ಇರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಈಗ ಅವರ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೂಡ ಬೇನಸ್ ಆಕ್ಟ್ ಇದರಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನು ಈ ಒಂದು ಕೇಸ್ಗೆ ಆತ್ಮಹತ್ಯೆ ಹಿಂದೆ ಏನು